ನಮಸ್ಕಾರ ಫ್ರೆಂಡ್ಸ್, ಜಯ ಅಡುಗೆ ಮನೆಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ, ನೋಡೋಣ. ಏನೇನು ನೋಡೋಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಪ್ ಎಲ್ಲ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅಳತೆಗೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಬೆಲ್ಲ ಕರ್ಗೋಕ್ಕೆ. ಅದನ್ನು ಕರ್ಗೋಕ್ಕಿಡೋಣ. ಬನ್ನಿ ಈ ಕಡೆ ಕೊಬ್ಬರಿ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ತರಿಯಾಗಿ. ಒಂದು ಕಪ್ ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ. ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಾಗೋ ತನಕ. ಸ್ವಲ್ಪ ಕೆಂಪಾಗಲಿ. ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಈ ಕಡೆ ಬೆಲ್ಲ ಕರಗಿದೆ, ಆಫ್ ಮಾಡೋಣ. ಈ ಕಡೆ ಒಂದು ಪಾತ್ರೆಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ತೋರಿಸ್ತೀನಿ. ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಅದಕ್ಕೆ ಮಿಕ್ಸಿ ಮಾಡಿರೋವಂಥದ್ದು ಕಾಯಿನೂ ಸಹ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬೆಲ್ಲ ಕರಗಿಸಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಒಂದು 5 ನಿಮಿಷದಲ್ಲಿ ಮಾಡ್ಕೋಬೋದು. ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, 3 ಐಟಮ್ಸ್ ಅಷ್ಟೇ. ಬನ್ನಿ ಬೆಲ್ಲ ಹಾಕ್ಕೊಳ್ಳೋಣ. ಎಷ್ಟು ಅಳತೆ ಮಾಡ್ತೀರೋ ಅಷ್ಟು ಸಿಹಿಗೆ ಹಾಕ್ಕೊಳ್ಳೋಣ. ಇಲ್ಲೆಲ್ಲ ಸಮ ತೊಗೊಂಡಿದ್ದೀನಿ ನಾನು, ಒಂದೊಂದು ಕಪ್ಪು. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಬೇಕನ್ಸುತ್ತೆ, ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಆಯ್ತಿದ್ದು. ಒಂದು ತಟ್ಟೆಗೆ ತುಪ್ಪ ಸವರಿ ಇಡ್ಲಿ ಹಾಕ್ಕೊಳ್ತೀವಲ್ಲ, ಆ ಥರ ಹಾಕ್ಕೋಬೇಕು. ಇವಾಗ ಇದನ್ನು ತಟ್ಟೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ, ಹಾಕ್ಕೊಳ್ಳೋಣ. ಅದು ಕಟ್ ಮಾಡಿದರೆ ಹಲ್ವಾ ಎಲ್ಲ ಕಟ್ ಮಾಡ್ತೀವಲ್ಲ, ಆ ಸ್ಟೇಪ್ ಇರಬೇಕು. ಅದಕ್ಕೋಸ್ಕರ ಈ ಥರ ಸ್ವಲ್ಪ ತಡ್ಕೊಂಡು ಗಟ್ಟಿ ಕೂರಲಿ ಅಂತ ಈ ಥರ ಮಾಡ್ಕೊಳ್ಳೋಣ. ಅವೆಲ್ಲ ಬೇಯಿಸ್ಕೋಬೇಕು ಇಡ್ಲಿ ಥರ. ಇವಾಗ ಇಡ್ತಾಯಿದ್ದೀನಿ ಕುಕ್ಕರ್ಗೆ. ಚೆನ್ನಾಗಿ ಒಂದು 10 ನಿಮಿಷ ಸಾಕು, ಜಾಸ್ತಿ ಬೇಗ ಬೇಯುತ್ತೆ. ಅದೇನು ನೋಡೋಣ. ಆಗಿದೆ. ಕಟ್ ಮಾಡಿದ್ಮೇಲೆ ಇರುತ್ತೆ. ಇದು ಕಾಯಿ ಸಿಹಿ ಕಡುಬು ಅಂತ. ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.